ರಾಜ್ಯದಲ್ಲಿ ಜೋರಾದ ಆರ್ಎಸ್ಎಸ್ ಪಥಸಂಚಲನ ಫೈಟ್ ಚಿತ್ತಾಪುರ ಆಯಿತು. ಇದೀಗ ಯಾದಗಿರಿಯಲ್ಲಿಯೂ ಕೂಡ ಬ್ರೇಕ್. ರಾಜ್ಯದಲ್ಲಿ ಆರ್ಎಸ್ಎಸ್ ಪಥಸಂಚಲನದ ಫೈಟ್ ಜೋರಾಗಿ ನಡೀತಾ ಇದೆ ಅಂತ ಹೇಳ್ಬೋದು. ಮೊನ್ನೆ ತಾನೇ ಚಿತ್ತಾಪುರ ಆಯಿತು, ಈಗ ಯಾದಗಿರಿಯಲ್ಲಿಯೂ ಕೂಡ ಬ್ರೇಕ್ ಅನ್ನ ನೀಡಲಾಗಿದೆ. ಗುರುಮಠಕಲ್ಲಿನಲ್ಲಿ ಪಥಸಂಚಲನಕ್ಕೆ ಅನುಮತಿ ತಿರಸ್ಕಾರವನ್ನ ಮಾಡಲಾಗಿದೆ. ಯಾದಗಿರಿ ಜಿಲ್ಲೆಯ ಗುರುಮಠಕಲ್ ಪಟ್ಟಣದಲ್ಲಿ ಅನುಮತಿಯನ್ನ ಕೋರಲಾಗಿತ್ತು, ಆದರೆ ಈ ಒಂದು ಅನುಮತಿಯನ್ನ ತಿರಸ್ಕಾರ ಮಾಡಲಾಗಿದೆ. ಆರ್ಎಸ್ಎಸ್ ಸಂಘ ಶತಾಬ್ದಿಯ ಒಂದು ಹಿನ್ನೆಲೆ ನಡೆಯುತ್ತಿರುವಂತಹ ಪಥಸಂಚಲನವನ್ನ ತಿರಸ್ಕಾರ ಮಾಡಲಾಗಿದೆ. ಇಂದು ಗುರುಮಠಕಲ್ನಲ್ಲಿ ಹಮ್ಮಿಕೊಂಡಿದ್ರು ಈ ಒಂದು ಪಥಸಂಚಲನ ಮಾಡಬೇಕು ಅಂತ. 3 ಗಂಟೆ ಹೊತ್ತಿಗೆ ಈ ಒಂದು ಪಥಸಂಚಲನ ಮಾಡಬೇಕು ಅಂತ ಅವರು ಇದ್ರು, ಆದರೆ ಆ ಭವ್ಯ ಪಥಸಂಚಲನಕ್ಕೆ ಬ್ರೇಕ್. ಕಾರ್ಯಕ್ರಮ ನಡೆಯುವಂತಹ 3 ದಿನಗಳ ಮೊದಲು ಅರ್ಜಿಯನ್ನ ಸಲ್ಲಿಸದೇ ಇರೋದ್ರಿಂದ ಆರ್ಎಸ್ಎಸ್ ಪಥಸಂಚಲನ ಮಾಡಲು ಅನುಮತಿಯನ್ನ ತಿರಸ್ಕರಿಸಲಾಗಿದೆ ಎಂದು ಯಾದಗಿರಿ ಜಿಲ್ಲಾಧಿಕಾರಿ ಹರ್ಷಲ್ ಭೋಯರ್ ಅವರಿಂದ ಹಿಂಬರಹವನ್ನ ಕಳಿಸಲಾಗಿದೆ. ಇದೇ 23ರಂದು ಪಥಸಂಚಲನಕ್ಕೆ ಅನುಮತಿ ನೀಡಬೇಕು ಅಂತ ಆರ್ಎಸ್ಎಸ್ನಿಂದ ಜಿಲ್ಲಾಧಿಕಾರಿಗೆ ಅರ್ಜಿ ಸಲ್ಲಿಕೆಯನ್ನ ಮಾಡಲಾಗಿತ್ತು. ಆದರೆ ಗುರುಮಠಕಲ್ ತಹಶೀಲ್ದಾರ್ಗೆ ಇದೇ 21ರಂದು ಅನುಮತಿಗಾಗಿ ಅರ್ಜಿಯನ್ನ ಸಲ್ಲಿಸಿದಂತ ಆರ್ಎಸ್ಎಸ್ ಸಕ್ಷಮ ಪ್ರಾಧಿಕಾರದಿಂದ ಪರವಾನಗಿ ಪಡೆದುಕೊಳ್ಳಲು ಹಿಂಬರಹವನ್ನ ನೀಡಿದಂತ ಗುರುಮಠಕಲ್ ತಹಶೀಲ್ದಾರ್ ಶಾಂತಗೌಡ ಬಿರಾದಾರ್ ಅವರು ಈ ರೀತಿ ಹಿಂಬರಹವನ್ನ ಬರೆದುಕೊಟ್ಟಿದ್ದಾರೆ. 25ರಂದು ಗುರುಮಠಕಲ್ ಪಟ್ಟಣದಲ್ಲಿ ಮಧ್ಯಾಹ್ನ 3 ಗಂಟೆಯಿಂದ 4 ಗಂಟೆಗೆ ಪಥಸಂಚಲನ ನಡೆಸಲಾಗುವುದೆಂದು ಅರ್ಜಿ ಸಲ್ಲಿಕೆಯನ್ನ ಮಾಡಲಾಗಿತ್ತು. ಈಗಾಗಲೇ ಯಾದಗಿರಿ ಜಿಲ್ಲೆಯ ಸುರಪುರ, ಶಹಾಪುರ, ಹುಣಸಗಿ ಹಾಗೂ ಯಾದಗಿರಿ ನಗರದಲ್ಲಿ ಆರ್ಎಸ್ಎಸ್ ಯಾವುದೇ ಸಮಸ್ಯೆಯಾಗದೆ ಶಾಂತಿಯುತವಾಗಿ ಪಥಸಂಚಲನವನ್ನ ಮಾಡಿದೆ. ಈಗ ಗುರುಮಠಕಲ್ ಪಟ್ಟಣದಲ್ಲಿ ಅನುಮತಿ ನಿರಾಕರಣೆಯನ್ನ ಮಾಡಲಾಗಿದೆ. ಈ ಒಂದು ರಾಜ್ಯದಲ್ಲಿ ಆರ್ಎಸ್ಎಸ್ ಪಥಸಂಚಲನದ ಫೈಟ್ ಜೋರಾಗಿ ಇದೆ ಅಂತ ಹೇಳ್ಬೋದು. ಮೊನ್ನೆ ತಾನೇ ಚಿತ್ತಾಪುರ ಆಯಿತು, ಇದೀಗ ಯಾದಗಿರಿಯಲ್ಲಿ ಗುರುಮಠಕಲ್ಲಿನಲ್ಲಿ ಒಂದು ಪಥಸಂಚಲನಕ್ಕೆ ಅನುಮತಿಯನ್ನ ನಿರಾಕರಣೆ ಮಾಡಲಾಗಿತ್ತು. ಆರ್ಎಸ್ಎಸ್ ಸಂಘದ ಒಂದು ಶತಾಬ್ದಿಯ ಹಿನ್ನೆಲೆ ಪಥಸಂಚಲನವನ್ನ ನಡೆಸಬೇಕಾಗಿತ್ತು. ಇದಕ್ಕೋಸ್ಕರ ಒಂದು ಅರ್ಜಿಯನ್ನ ಕೂಡ ಕೊಟ್ಟಿದ್ರು. ಕಾರ್ಯಕ್ರಮ ನಡೆಯುವಂತಹ 3 ದಿನಗಳ ಮೊದಲೇ ಒಂದು ಅರ್ಜಿಯನ್ನ ಸಲ್ಲಿಸದೇ ಇರೋದ್ರಿಂದ ಆರ್ಎಸ್ಎಸ್ ಪಥಸಂಚಲನ ಮಾಡಲು ಅನುಮತಿಯನ್ನ ತಿರಸ್ಕರಿಸಲಾಗಿದೆ ಎನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಗುರುಮಠಕಲ್ ತಹಶೀಲ್ದಾರ್ಗೆ ಇದೇ 21ರಂದು ಅನುಮತಿಗಾಗಿ ಅರ್ಜಿಯನ್ನ ಸಲ್ಲಿಸಿತ್ತು ಆರ್ಎಸ್ಎಸ್ ಸಂಘ. ಅದೇ ಸಕ್ಷಮ ಪ್ರಾಧಿಕಾರದಿಂದ ಪರವಾನಗಿ ಪಡೆದುಕೊಳ್ಳಲು ಹಿಂಬರಹವನ್ನ ನೀಡಿದಂಥ ಗುರುಮಠಕಲ್ ತಹಶೀಲ್ದಾರ್ ಶಾಂತಗೌಡ ಬಿರಾದಾರ್ ಅವರು 25ರಂದು ಗುರುಮಠಕಲ್ ಪಟ್ಟಣದಲ್ಲಿ ಮಧ್ಯಾಹ್ನ 3ರಿಂದ 4 ಗಂಟೆಗೆ ಅಂತ ಹೇಳಿದ್ರೆ ಇಂದು ಪಥಸಂಚಲನ ನಡೆಸಲಾಗುವುದೆಂದು ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿತ್ತು. ಯಾದಗಿರಿ ಜಿಲ್ಲೆಯ ಶಹಾಪುರ, ಸುರಪುರ ಹಾಗೆ ಹುಣಸಗಿ ಹಾಗೂ ಯಾದಗಿರಿ ನಗರದಲ್ಲಿ ಆರ್ಎಸ್ಎಸ್ ಯಾವುದೇ ರೀತಿಯಾಗಿರುವಂತಹ ಸಮಸ್ಯೆ ಆಗದ ರೀತಿಯಲ್ಲಿ ಶಾಂತಿಯುತವಾಗಿ ಪಥಸಂಚಲನವನ್ನ ಮಾಡಿದೆ. ಈಗ ಗುರುಮಠಕಲ್ ಪಟ್ಟಣದಲ್ಲಿ ಮಾತ್ರ ಅನುಮತಿಯನ್ನ ನಿರಾಕರಣೆ ಮಾಡಲಾಗಿದೆ.